ನಲ್ಲಿ ಕಳಪೆ ಮಾಂಸ ದಂಧೆ ನಡೀತಾ ಇದೆ ಅನ್ನುವಂತ ಗಂಭೀರ ಆರೋಪ. ಹಾಗಾಗಿ ಮಧ್ಯರಾತ್ರಿ ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿ ಹೈಡ್ರಾಮಾಗಳಾಯ್ತು, ತಡರಾತ್ರಿ ಯಾವ ರೀತಿ ಹೈಡ್ರಾಮಾಗಳಾಯ್ತು ಅನ್ನೋದನ್ನ ಗಮನಿಸಿದ್ವಿ. ಮಧ್ಯರಾತ್ರಿ ಪೊಲೀಸರಿಂದ ಪುನೀತ್ ಕೆರೆಹಳ್ಳಿ ಬಂಧನ ಕೂಡ ಆಯಿತು. ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಕೂಡ ಆಗಿದೆ. ಬಂಧನದ ವೇಳೆ ಹಿಂದೂ ಕಾರ್ಯಕರ್ತ ಪುನೀತ್ ಅಸ್ವಸ್ಥಗೊಂಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಪುನೀತ್ ಕೆರೆಹಳ್ಳಿ ಶಿಫ್ಟ್ ಆಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ಅಧಿಕಾರಿಗಳು ಬರ್ತಾ ಇದ್ದಂತೆ, ಪೊಲೀಸರು ಬರ್ತಾ ಇದ್ದಂತೆ ಆ ಕರ್ತವ್ಯ ಮಾಡೋದಕ್ಕೆ ಅಡ್ಡಿಪಡಿಸಿದ್ರು ಅನ್ನೋ ಕಾರಣಕ್ಕೆ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಆಗುತ್ತೆ ಮಧ್ಯರಾತ್ರಿ. ನಿನ್ನೆ ಎಷ್ಟು ದೊಡ್ಡ ಹೈ ಡ್ರಾಮಾ ಅದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ. ಅಂದ್ರೆ ರೈಲ್ವೆ ಮೂಲಕ ಈ ಕಳಪೆ ಮಾಂಸ ಸಾಗಾಟ ಆಗ್ತಾ ಇತ್ತು. ಇದು ಈಗಿನ ಆರೋಪ ಅಲ್ಲ. ಕಳೆದ 6 ತಿಂಗಳಿನಿಂದಲೂ ಕೂಡ ನಾವು ಫುಡ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಟ್ಟಿದ್ದೀವಿ, ಪಾಲಿಕೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀವಿ, ಯಾರು ಕೂಡ ಅಲರ್ಟ್ ಆಗಿಲ್ಲ ಅನ್ನುವಂಥ ಗಂಭೀರ ಆರೋಪ. ಆಹಾರ ಇಲಾಖೆಯಿಂದ ಅಬ್ದುಲ್ ರಜಾಕ್ಗೆ ಬುಲಾವ್ ಹೋಗಿದೆ ಅಂತೆ. ಇಂದು ಬೆಳಗ್ಗೆ 11 ಗಂಟೆಗೆ ಕಚೇರಿಗೆ ಬರೋದಕ್ಕೆ ಸೂಚನೆ ನೀಡಲಾಗಿದೆ. ಮಾಂಸ ತರಿಸಿದ ಎಲ್ಲಿಂದ ಅನ್ನೋ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಇದು ಪ್ರಮುಖ ಆಗುತ್ತೆ. ಎಲ್ಲಿಂದ ಹೇಗೆ ಸಾಗಾಟ ಆಗ್ತಾ ಇತ್ತು ಮತ್ತೆ ಯಾವ ಮಾಂಸ ಅದು, ಅದರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಸಹಜವಾಗಿ ಆತಂಕದ ವಾತಾವರಣ. ನಿನ್ನೆ ಮೊದಲನೇದಾಗಿ ಹೇಳಿದ್ರು ಇದು ಕುರಿ ಮಾಂಸ ಅಲ್ಲ, ಬದಲಾಗಿ ನಾಯಿ ಮಾಂಸ. ನಾಯಿ ಮಾಂಸ ಈ ರೀತಿ ಬೇರೆ ಕಡೆಯಿಂದ ತರಿಸಿ ಮಾರಾಟ ಮಾಡಲಾಗ್ತಾ ಇದೆ. ಅತಿ ದೊಡ್ಡ ದಂಧೆಯಾಗಿ ಇದು ಮಾರ್ಪಾಡಾಗ್ಬಿಟ್ಟಿದೆ ಅನ್ನುವಂಥ ಗಂಭೀರ ಆರೋಪ. ಹಾಗಾಗಿ ಆಹಾರ ಇಲಾಖೆಯಿಂದಲೇ ಕನ್ಫರ್ಮ್ ಆಗಬೇಕು. ಇಂಥದ್ದೊಂದು ಆರೋಪ ಬರ್ತಾ ಇರೋದ್ರಿಂದ ಕಳಪೆ ಮಾಂಸ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಕೆಲವರ ವಿಚಾರಣೆ ಕೂಡ ನಡೆಯೋ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಅಬ್ದುಲ್ ರಜಾಕ್ ಅವರಿಗೆ ಬುಲಾವ್ ಹೋಗಿದೆ. ಅಬ್ದುಲ್ ರಜಾಕ್ ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ. ಎಲ್ಲಿಂದ, ಹೇಗೆ, ಯಾವುದರ ಮಾಂಸ, ಎಲ್ಲದರ ಬಗ್ಗೆ ಕೂಡ ಇವತ್ತು ವಿಚಾರಣೆ ಆಗೋ ಸಾಧ್ಯತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ನಿನ್ನೆ ಮೆಜೆಸ್ಟಿಕ್ ನಲ್ಲಿ ತಡರಾತ್ರಿ ಆಗಿರುವಂತಹ ಬೆಳವಣಿಗೆ, ಕಳಪೆ ಮಾಂಸ ಸಾಗಾಟ, ಎಲ್ಲಿಂದ, ಹೇಗೆ, ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅನ್ನುವಂತಹ ಪ್ರಶ್ನೆ. ಸೊ ಯಾವ ರೀತಿ ತನಿಖೆ ನಡೀತಾ ಇದೆ, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ಈಗಾಗಲೇ ಕಳಪೆ ಮಾಂಸ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ತನಿಖೆ ನಡೆಸಿದ್ದಾರೆ, ಮತ್ತೊಂದು ಕಡೆ ಆರೋಗ್ಯ ಇಲಾಖೆಯಿಂದಲೂ ಕೂಡ ತನಿಖೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಕಳೆದ ಹಲವು ತಿಂಗಳುಗಳಿಂದಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ದೂರುದಾರರು ಅಂದ್ರೆ ಇಬ್ಬರು ದೂರುದಾರರು ಈಗಾಗಲೇ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಇಬ್ಬರು ದೂರುದಾರರು ಕೂಡ ಎಲ್ಲರಿಗೂ ಕೂಡ ಲೆಟರ್ ಬರೆಯುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಹಿರಿಯ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಯಾರು ಕೂಡ ಗಮನ ವಹಿಸಿರಲಿಲ್ಲ ಅನ್ನುವಂಥ ಆರೋಪ ಹೊಂದಿದೆ. ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಏಕಾಏಕಿ ಹಿಂದೂ ಮುಖಂಡರು ಮತ್ತೆ ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರ ಹೊರಗಡೆ ಬಂದಿದೆ. ಅಲ್ಲಿ ಒಂದು ದೊಡ್ಡ ಹೈಡ್ರಾಮವೇ ಶುರುವಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಫಸ್ಟ್ ಇನ್ಫಾರ್ಮೇಶನ್ ಹೋಗುತ್ತೆ. ಕಾಟನ್ಪೇಟೆ ಪೊಲೀಸರಿಗೆ ಇಲ್ಲೊಂದು ನಾಯಿ ಮಾಂಸದ ದಂಧೆಯನ್ನು ನಡೆಸಲಾಗ್ತದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೀತಿದೆ ಅಂತೇಳಿ ಕಾಟನ್ಪೇಟೆ ಪೊಲೀಸರಿಗೆ ಒಂದು ಮಾಹಿತಿ ಹೋಗುತ್ತೆ. ಕೂಡಲೇ ಕಾಟನ್ಪೇಟೆ ಪೊಲೀಸರು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಆ ಮಾಂಸವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ವೇಳೆ ಕೂಡ ಪುನೀತ್ ಕೆರೆಹಳ್ಳಿ ಅಲ್ಲಿ ಗಲಾಟೆ ಮಾಡುವಂಥ ಕೆಲಸವನ್ನು ಮಾಡಿದ್ದಕ್ಕೆ ಕರ್ತವ್ಯ ಅಡ್ಡಿ, ಅಂದರೆ ಸರ್ಕಾರಿ ಅಧಿಕಾರಿಗೆ ಕರ್ತವ್ಯ ಅಡ್ಡಿಪಡಿಸಿದಂಥ ಹಿನ್ನೆಲೆಯಲ್ಲಿ BNS 132 ಅಡಿಯಲ್ಲಿ ಈಗಾಗಲೇ ಆತನನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತ ಅಸ್ವಸ್ಥಗೊಂಡಿರುವಂಥ ಕಾರಣಕ್ಕಾಗಿ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಆತನನ್ನ ಕರೆದೊಂದು ಚಿಕಿತ್ಸೆಯನ್ನ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಕಳಪೆ ಮಾಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯಿಂದಲೂ ಕೂಡ ತನಿಖೆ ನಡೆಸಲಾಗ್ತದೆ. ಈ ಮುಂಚೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೂರುಗಳು ಕೂಡ ಬಂದಿತ್ತು. ಆ ಒಂದು ದೂರುಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈಗ ನಿನ್ನೆ ತೆಗೆದುಕೊಂಡು ಹೋಗಿರುವಂತಹ ಒಂದಷ್ಟು ಸ್ಯಾಂಪಲ್ಗಳೇನಿದೆ, ಅಲ್ಲಿ ಘಟನಾ ಸ್ಥಳದಿಂದ ಒಂದಷ್ಟು ಸ್ಯಾಂಪಲ್ಗಳನ್ನ ಲ್ಯಾಬ್ಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಲ್ಯಾಬ್ನಲ್ಲಿ ಏನೆಲ್ಲ ರಿಪೋರ್ಟ್ ಬರುತ್ತೆ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು 14 ದಿನಗಳ ಕಾಲ ಆ ಒಂದು ರಿಪೋರ್ಟ್ಗಾಗಿ ಕಾಯಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಒಂದಷ್ಟು ಆರೋಪಗಳೇನೆಂದ್ರೆ, ಒಂದು ಅಲ್ಲಿರೋದು ನಾಯಿ ಮಾಂಸವನ್ನ ಅಂತೇಳಿ ಆರೋಪವನ್ನು ಮಾಡಲಾಗಿದೆ. ಮತ್ತೆ ಇದರ ಕ್ವಾಲಿಟಿ ಏನು, ಅದು ನಾಯಿ ಮಾಂಸ
ಅಲ್ಲದೆ ಮೇಕೆಯ ಮಾಂಸ ಇದ್ದರೂ ಕೂಡ ಅದು ಕ್ವಾಲಿಟಿ ಆಗಿದೆಯಾ, ಜನರಿಗೆ ಅದು ಆರೋಗ್ಯದ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಪರಿಣಾಮ ಬೀಳದಂಥ ಆಹಾರ ಆಗಿದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆಯನ್ನು ಕೂಡ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಎರಡೂ ಆ್ಯಂಗಲ್ನಲ್ಲೂ ಕೂಡ ಇಲ್ಲಿ ಅಬ್ದುಲ್ ರಜಾಕ್ ಅವರಿಗೆ ಕಂಟಕ ಸಾಧ್ಯತೆ ಇದೆ. ಯಾಕಂದರೆ ಈ ರೀತಿಯಾದಂಥ ಒಂದಷ್ಟು ಕಾನೂನು ನಿಯಮದ ಅಡಿ ಮಾಂಸ ಮಾರಾಟ ಆದರೂ ಕೂಡ ಅದನ್ನು 16 ಗಂಟೆಗಳ ಕಾಲ ಮಾತ್ರ ಅದನ್ನು ಫ್ರೀಜ್ನಲ್ಲಿ ಇಡೋದಕ್ಕೆ ಅವಕಾಶ ಇರುತ್ತೆ. ಅದಾದಮೇಲೆ ಜಾಸ್ತಿ ಹೊತ್ತು ಅದನ್ನು ಫ್ರೀಜ್ನಲ್ಲಿ ಇಟ್ಟಿದ್ರೆ ಅದು ತಿನ್ನೋಕ್ಕೆ ಯೋಗ್ಯವಲ್ಲದ ಆಹಾರ ಅಂತ ಕರೆಸ್ಕೊಳ್ಳುತ್ತೆ. ಹೀಗಾಗಿ ಆ ಒಂದು ಪ್ರೋಟೋಕಾಲನ್ನು ಅಬ್ದುಲ್ ರಜಾಕ್ ಅವರು ಫಾಲೋ ಮಾಡಿದ್ದಾರೆ ಇಲ್ಲಿ ಅನ್ನೋದು ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡು ಆ್ಯಂಗಲ್ನಲ್ಲೂ ಕೂಡ ಇವತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅಬ್ದುಲ್ ರಜಾಕ್ನ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. 11 ಗಂಟೆ ಸುಮಾರಿಗೆ ಅವರನ್ನ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಹಿರಿಯ ಅಧಿಕಾರಿಗಳು ಅವರನ್ನ ವಿಚಾರಣೆ ಮಾಡುವಂತ ಕೆಲಸನ ಮಾಡ್ತಾರೆ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರತಿದಿನ ಮಾಂಸ ತಿನ್ನೋರು, ಬಿರಿಯಾನಿ ಪ್ರಿಯರು ಈ ಸ್ಟೋರಿ ಮಿಸ್ ಮಾಡದೆ ನೋಡ್ಲೇಬೇಕು. ನೀವೇನಾದ್ರೂ ಈ ಸ್ಟೋರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಹಾಗಾದ್ರೆ ಏನದು ಅಂತೀರಾ? ನೋಡ್ಬಿಡಿ ಈ ವರದಿ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಹೈಡ್ರಾಮಾ. ಅಬ್ದುಲ್ ರಜಾಕ್ ಮತ್ತು ಪುನೀತ್ ಕೆರೆಯಲ್ಲಿ ವಾಗ್ವಾದ. ಸಿಲಿಕಾನ್ ಸಿಟಿ ಬೆಂಗಳೂರು ಜನ ಈ ಸುದ್ದಿಯನ್ನ ನೋಡ್ಲೇಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಾಕ್ಸ್ ಗಟ್ಟಲೆ ಮಾಂಸ. ಇದು ಕಳಪೆ ಮಾಂಸ ಎಂದು ಮೆಜೆಸ್ಟಿಕ್ ನಲ್ಲಿ ಭಾರಿ ಹೈಡ್ರಾಮವೇ ನಡೆದಿದೆ. ಸರ್, ಎಲ್ಲರೂ ಇದನ್ನು ಓಪನ್ ಮಾಡಿಸಿ ಸರ್. ಸರ್, ಇದನ್ನು ಓಪನ್ ಮಾಡಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ. ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಸರ್, ಬೇರೆ ಓಪನ್ ಮಾಡಿಸಿ ಸರ್. ಎಲ್ಲರೂ ಇದನ್ನು ಓಪನ್ ಮಾಡಿಸಿ ಸರ್. ಸರ್, ಇದನ್ನು ಓಪನ್ ಮಾಡಿಸಿ ಸರ್. ಇದನ್ನು ಓಪನ್ ಮಾಡಿ. ಇದನ್ನು ಓಪನ್ ಮಾಡಿ. ಇದನ್ನು ಓಪನ್ ಮಾಡಿಸಿ. ಇದು ಓಪನ್ ಮಾಡ್ತೆ ಸರ್. ಇದನ್ನು ಓಪನ್ ಮಾಡಿಸಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ. ಅದು ನೋಡಿ, ಎಷ್ಟು ಫ್ರೆಶ್ ಇದೆ. ಎಲ್ಲಿ ಫ್ರೆಶ್ ಇದೆ? ಅದು ಫ್ರೆಶ್ ಇದೆ ನೋಡಿ ಸರ್. ಎಷ್ಟು ದಿನ? ನೀನು ಮಾಂಸ ತಿನ್ನಲ್ಲ, ನಿನಗೆ ಅರ್ಥ ಆಗಲ್ಲ. ಕುತ್ತಲ 60 ದಿನ ಆಯ್ತು. ಮಾಂಸ ತಿನ್ನೋರಕ್ಕೆ ಇಲ್ಲಿ ಇದು ಓಪನ್ ಮಾಡಿಸಿ ಸರ್. ಸರ್, ಇದು ಓಪನ್ ಮಾಡಿಸಿ ಸರ್. ಮಾಂಸ ಇದು ಓಪನ್ ಮಾಡಿಸಿ ಸರ್. ಇದು ಓಪನ್ ಮಾಡಿಸಿ ಸರ್. ಒಂದಲ್ಲ ಎರಡಲ್ಲ, ರಾಜಸ್ಥಾನದಿಂದ ಬೆಂಗಳೂರಿಗೆ ರೈಲಿನಲ್ಲಿ ವಾರದಲ್ಲಿ 3 ದಿನಕ್ಕೆ 4,500 ಕೆಜಿ ಇಂತಹ ಮಾಂಸವನ್ನ ಸಾಗಿಸಲಾಗುತ್ತೆ ಅಂತ ಹಿಂದೂ ಸಂಘಟನೆಗಳು, ಕಾರ್ಯಕರ್ತರು ಹಾಗೂ ಮಾಂಸ ಮಾರಾಟ ವ್ಯಾಪಾರಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 6 ಟನ್ ಮಾಂಸ ಪ್ರತಿದಿನ ಬರುತ್ತೆ ಬೆಂಗಳೂರಲ್ಲಿ. ಇದು ರೆಸಲ್ ಮಾರ್ಕೆಟ್ಗೆ ಹೋಗುತ್ತೆ. ವಿಡಿಯೋ ತೋರಿಸ್ತೀನಿ ನಾನು. ವಿಡಿಯೋ ಇದೆ. ರೆಸಲ್ ಮಾರ್ಕೆಟ್ಗೆ ಈ ಮಾಂಸ ಹೋಗುತ್ತೆ. ಇದನ್ನ ವಿನಿಗರ್ ಹಾಕಿ ಕ್ಲೀನ್ ಮಾಡ್ತಾರೆ, ಬೆಳ್ಳಗ್ ಮಾಡ್ತಾರೆ. ವಿನಿಗರ್ ಮಾಡಿ ಕ್ಲೀನ್ ಮಾಡಿ ಫ್ರೆಶ್ ಮಾಂಸ ಅಂತ ಮಾರ್ತಾರೆ. ಈ ಮಾಂಸ ಕಟ್ಟಿಂಗ್ ಮಾಡಿ ಹೋಟ್ಲಿಗೆ ಹೋಗುತ್ತೆ. ಕಟ್ಟಿಂಗ್ ಆಗಿ ಹೋಟ್ಲಿಗೆ ಹೋಗುತ್ತೋ ಅದ್ರದ್ದು ನಾಯಿ ಮಾಂಸ ಜೊತೆ ಕಟ್ ಮಾಡ್ತಾರೆ. ಯಾರಾದ್ರೂ ಮಾಂಸ ತರಿಸ್ತಾ ಇರೋರು ತಲೆ ಏನಕ್ಕೆ ಇಟ್ಕೊಬತ್ತಾರೆ ಸರ್? ಅದು ಕಟ್ ಮಾಡದೆ 3 ಚೀಲದಲ್ಲಿ ಯಾಕೆ ಜನರನ್ನ ತೋರಿಸ್ಬೇಕು. ಇದು ಕುರಿ ಮಾಂಸ ಅಂತ ತೋರ್ಸಕ್ಕೆ ಇಟ್ಕೊಂಡ್ ಬಂದಿರ್ತಾರೆ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಮೇಲೆ ಆರೋಪ. ಜೈಪುರ್ ಮೈಸೂರು ಎಕ್ಸ್ಪ್ರೆಸ್ನಲ್ಲಿ ಕಳಪೆ ಮಾಂಸ ಬಂದಿದೆ ಎಂದು ಆರೋಪ ಕೇಳಿಬಂದಿದೆ. ಈ ವೇಳೆ 1 ಬಾಕ್ಸ್ಗಳನ್ನು ತೆರೆದು ನೋಡಿದ ಹಿಂದೂಪರ ಕಾರ್ಯಕರ್ತರು ಅದರಲ್ಲಿ ಮಟನ್ ಮಾಂಸದ ಬದಲಾಗಿ ಬೇರೆ ಮಾಂಸ ಪತ್ತೆಯಾಗಿದೆ ಎಂದು ಗಲಾಟೆಯನ್ನ ಆರಂಭಿಸಿದ್ದಾರೆ. ಇದಕ್ಕೆ ಒಂದು ಬಾಲ ಇದೆ. ಬೆಂಗಳೂರು ನಗರದಲ್ಲಿ ಸಿಗೋದು ನಮ್ಮ ಬನ್ನೂರು ಕುರಿ ಇದೆ ಅಲ್ಲ, ಅದಕ್ಕೆ ಚಿಕ್ಕ ಬಾಲ ಬರುತ್ತೆ. ಇದು ರಾಜಸ್ಥಾನದಲ್ವಾ, ಇದಕ್ಕೊಂದು ಸ್ವಲ್ಪ ದೊಡ್ಡ ಬಾಲ ಬರುತ್ತೆ. ಆದ್ರೆ ಈ ಎಲ್ಲ ಆರೋಪಗಳನ್ನ ಅಬ್ದುಲ್ ರಜಾಕ್ ನಿರಾಕರಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ನಾವು ನಿಯಮಾನುಸಾರ ಈ ಬಿಸ್ನೆಸ್ಸನ್ನು ಮಾಡ್ತಿದ್ದೀವಿ. ಕರೆಕ್ಟಾಗಿ FSSAI ಲೈಸೆನ್ಸ್ ಇದೆ ಪ್ರತಿಯೊಬ್ಬರ ಹತ್ರ, ಟ್ರೇಡ್ ಲೈಸೆನ್ಸ್ ಇದೆ, BBMP ಲೈಸೆನ್ಸ್ ಇದೆ. ನಮ್ಮ ಅಂಗಡಿಗಳು ಬೇಡ ಅಂತ ಹೇಳಿದ್ರೆ ಒಂದು 70-80 ವರ್ಷ ಹಳೆ ಅಂಗಡಿಗಳು. ಆದರೆ ಈ ಜೈಪುರಿಂದ ಯಾವ ಮಾಂಸವನ್ನು ನಾವು ತರಿಸ್ತಾ ಇದ್ದೀವಿ, ಇದು 10ರಿಂದ 12 ವರ್ಷಗಳಿಂದ ಬರ್ತಾ ಇದೆ. ಎಲ್ಲ ದಾಖಲೆಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಪ್ರೆಸ್ ಕ್ಲಬ್ ಬುಕ್ ಮಾಡಿ ಇದನ್ನು ನಾನು ಬಿಡುಗಡೆ ಮಾಡ್ತೀನಿ. ನಮ್ಮಲ್ಲಿ ಯಾವುದು ಅಕ್ರಮ ಬಿಸ್ನೆಸ್ ಏನೂ ನಡೀತಾ ಇಲ್ಲ. ಮಾಂಸದ ಸ್ಯಾಂಪಲ್ ಸಂಗ್ರಹಿಸಿದ ಆರೋಗ್ಯ ಇಲಾಖೆ. ಶುದ್ಧತೆಯ ಕೊರತೆ ಇದೆ ಎಂದ ಅಧಿಕಾರಿಗಳು. ಇಷ್ಟೆಲ್ಲ ಆದ್ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮಾಂಸದ ಸ್ಯಾಂಪಲ್ ಅನ್ನ ಪಡೆದರು. ಅಲ್ಲದೆ ಮೇಲ್ನೋಟಕ್ಕೆ ಶುಚಿತ್ವದ ಕೊರತೆ ಇದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ.
ರಿಸಲ್ಟ್ ಬರೋವರೆಗೂ ಮಟನ್ ಏನು ಮಾಡೋದು? ಮಟನ್ ಓನರ್ ಈಗ ಅದು ಬೇರೆ ಕಡೆ ಸಪ್ಲೈ ಇದ್ರೆ ಏನು ಮಾಡ್ತೀರಾ? ಇಷ್ಟೇ ಕೆಲಸ ಅಣ್ಣ, ನಮ್ದು ಇಷ್ಟೇ ಸ್ಯಾಂಪಲ್ ತೆಗೆದಾವ ಅಷ್ಟೇ. ಅಲ್ಲ ಸರ್, ಸ್ಯಾಂಪಲ್ ತೆಗೆದ್ರೆ ಮತ್ತೆ ಈಗ ಆ ಮಟನ್ ಎಲ್ಲಿ ಹೋಗುತ್ತೆ? ಈಗ ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ಈಗ ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ಇಲ್ಲ ಸರ್, ಓಕೆ ಸರ್, ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ನನಗೆ ಪ್ರಶ್ನೆಗೆ ಆನ್ಸರ್ ಮಾಡಿ ಸರ್. ಈಗ ಹೇಳಿ ಸರ್ ನನಗೆ ಬೇಗ. ಏನ್ರಿ ತಪ್ಪಿದೆ? ಅಲ್ಲ ಸರ್, 12 ವರ್ಷದಿಂದ ಅಲ್ಲ ಈಗ ರಿಸಲ್ಟ್ ಬರೋವರೆಗೂ 12 ವರ್ಷದಿಂದ ತರಿಸ್ತಾ ಇದ್ದೀನಿ. ಅಲ್ಲ ಸರ್, ರಿಸಲ್ಟ್ ಈಗ ಬರೋವರೆಗೂ ಬಂದಿರೋದಲ್ಲ. ರಿಸಲ್ಟ್ ಬರೋವರೆಗೂ ಏನು ಮಾಡೋದು? ರಿಸಲ್ಟ್ ಬರೋವರೆಗೂ ಸರ್ ನಾನು ಅವ್ರ ಹತ್ರ ಮಾತಾಡ್ತೀನಿ ಒಂದು ನಿಮಿಷ. ರಿಸಲ್ಟ್ ತಪ್ಪಾಗಿ ಬಂದ್ರೆ ಅಂಗಡಿ ಸೀಸ್ ಮಾಡ್ತಾರೆ. ಅಷ್ಟು ಬೇಸಿಕ್ ಸರ್ ಏನು ಮಾಡೋದು? ಸರ್ ಏನು ಮಾಡೋದು ಸರ್? ಹೇಳಿ ಸರ್, ಈಗ ಏನು ಮಾಡೋದು? ಮಟನ್ ಇಷ್ಟೇ ಕೆಲಸ ನಮ್ದು. ಆ ಮಟನ್ ಸರ್ ಇಷ್ಟೇ ಅಲ್ಲ, ಈಗ ಆ ಮಟನ್ ಎಲ್ಲಾದ್ರೂ ಬೇರೆ ಕಡೆ ಹೋದ್ರೆ ಏನು ಮಾಡೋದು? 90 ಬಾಕ್ಸ್ ಮಾಂಸವನ್ನ ವಶಕ್ಕೆ ಪಡೆದ ಪೊಲೀಸರು. ಅಬ್ದುಲ್ ರಜಾಕ್ಗೆ ಆರೋಗ್ಯ ಇಲಾಖೆ ಸಮನ್ಸ್. ಮೆಜೆಸ್ಟಿಕ್ನಲ್ಲಿ ಸಿಕ್ಕಿರುವ 50 ಕೆಜಿಯ 90 ಬಾಕ್ಸ್ ಮಾಂಸವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪುನೀತ್ ಕೆರೆಹಳ್ಳಿ ಹಾಗೂ ಸಂಗಡಿಗರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಅಬ್ದುಲ್ ರಜಾಕ್ಗೆ ಆರೋಗ್ಯ ಇಲಾಖೆ ಸಮನ್ಸ್ ನೀಡಿದೆ. ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಪುನೀತ್ ಕೆರೆಹಳ್ಳಿ ಅಸ್ವಸ್ಥಗೊಂಡಿದ್ದು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಒಟ್ನಲ್ಲಿ ಈ ಪ್ರಕರಣ ಸಿಟಿ ಮಂದಿಯನ್ನ ಬೆಚ್ಚಿ ಬೀಳಿಸಿದ್ದು, ಈ ಬಗ್ಗೆ ಸೂಕ್ತ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕಿದೆ. ಸರ್ ಎಲ್ಲರೂ ಇದನ್ನ ಓಪನ್ ಮಾಡಿಸಿ ಸರ್. ಎಷ್ಟು ಗಲೀಜಾಗಿ ಬರ್ತಿದೆ. ಚಿಕ್ಕ ಬಲ ಬರುತ್ತೆ. ಇದು ರಾಜಸ್ಥಾನದಲ್ವಾ? ಇದಕ್ಕೊಂದು ಮೇಕೆಗಳು ಇದೆ, ನಾಯಿಗಳು ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.